ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಆದರೆ 1 ತಿಂಗಳು ಪೂರ್ತಿ ಬೆಡ್ ರೆಸ್ಟ್ ಇರಬೇಕಂತೆ. ಅವಳನ್ನ ನಾವು ನೋಡ್ಕೊಳ್ಳೋಣ ಕಣೋ. ಏನಂದೆ? 1 ತಿಂಗಳು ಬೆಡ್ ರೆಸ್ಟ್ ಅಂದ್ರೆ ಯಾರೋ ನೋಡ್ಕೊಳ್ತಾರೆ? ಶೋಭಮ್ಮನ ಕೈಯಲ್ಲಿ ಆಗಲ್ಲ, ಅವ್ರಿಗೆ ಮಂಡಿ ನೋವಲ್ವಾ? ಆರ್ತಿನ ಕರ್ಕೊಂಬಂದ್ಬಿಡು, ನಾವೇ ನೋಡ್ಕೊಳ್ಳೋಣ. ಸಿಸ್ಟರ್, ಇಲ್ಲಿ ನಮ್ಮ ತಾಯಿ ಇದ್ರಲ್ಲ, ಅವ್ರಾಗ್ಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋದ್ರಲ್ಲ. ಯಾರು ಕರ್ಕೊಂಡು ಹೋದ್ರು? ಸೂರ್ಯ ಸರ ಕರ್ಕೊಂಡೋದ್ರು. ಅಮ್ಮ, ನಾ ಹೇಳೋ ವಿಷಯನ ಕೇಳಿ ಗಾಬರಿ ಆಗ್ಬೇಡಿ. ಮೊದಲು ನೀನ್ ಯಾಕೆ ಗಾಬರಿ ಆಗಿದೆಯಾ ಅದನ್ನ ಹೇಳು. ಸೂರ್ಯ ಅವರು ಆರ್ತಿ ಅವ್ರನ್ನ ಮನೆಗೆ ಕರ್ಕೊಂಡೇ ಬಂದ್ಬಿಟ್ರು. ಆರ್ತಿ ಬಂದ್ಲಾ? ಹಲೋ ನಿರೋಷಾ, ತೋರಿಸ್ಬಿಟ್ರು ಕಣ ಅವ್ರು ಸಾವುಕಾರು ಬುದ್ಧಿನ. ಏನೋ ಹೇಳ್ತಿದ್ಯಾ? ಅತ್ತೆ ಹೇಗಿದ್ದಾರೆ? ಯಾವನಿಗೆ ಗೊತ್ತು? ಹಾಗಂದ್ರೆ ಏನೋ? ಈಗ ನೀನು ಎಲ್ಲಿದ್ಯಾ? ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ತಾನೇ ಹೋಗಿದ್ದು. ನಾನು ಹಾಸ್ಪಿಟಲ್ ಇದ್ದೀನಿ, ಆದ್ರೆ ಅಮ್ಮ ಇಲ್ಲ. ಅಂದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಮಾವನ್ ಮನೆಗ? ಅವ್ನು ಯಾವ ಸೀಮೆ ಮಾವನೇ ನಿನಗೆ? ಅದಿ ನೀನು ಕೂಲ್ ಆಗಿರು. ಈಗಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾರೆ, ಅದಕ್ಕೆ ಕರ್ಕೊಂಡು ಹೋಗಿರ್ಬೋದು ಬಿಡು. ನನಗೊಂದು ಫೋನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಇದೆಲ್ಲ ಬೇಕು ಅಂತಾನೆ ಮಾಡಿರೋದು ನನಗೆ ಗೊತ್ತು. ಸರಿ, ನಾನು ರಂಜಿತ್ ಹತ್ರ ಮಾತಾಡ್ತೀನಿ, ನೀನಿರು. ಬೇಕಾಗಿಲ್ಲ, ಯಾವನ ಹತ್ರನೂ ಮಾತಾಡೋದು ಬೇಕಾಗಿಲ್ಲ. ಹುಷಾರಿಲ್ದಿದ್ದು ನಮ್ಮಮ್ಮನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಹಾಗಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಯಾವ ಕಂಪ್ಲೇಂಟು ಕೊಡಲ್ಲ, ನಾನೇ ಹೋಗಿ ನಮ್ಮಮ್ಮನ ಕರ್ಕೊಂಡ್ ಬರ್ತೀನಿ. ದುಡುಕ್ ಬೇಡ ಆದಿ, ಅವ್ರೇನ್ ಮಾಡ್ಬಾರ್ದೇನ್ ಮಾಡಿಲ್ಲ. ಹಾಸ್ಪಿಟಲ್ ಬಿಲ್ ಅವರೇ ಕಟ್ಟಿರ್ತಾರೆ ತಾನೆ, ಅದಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಅವರಿಂದನೇ ನಮ್ಮಮ್ಮ ಹಾಸ್ಪಿಟಲ್ ಸೇರಿರೋದು. ಅವ್ರ ಪ್ರಾಣ ಉಳ್ಸಕ್ ಹೋಗಿ ನಮ್ಮಮ್ಮನಿಗೆ ಈ ಗತಿ ಬಂದಿರೋದು. ಅವ್ರೇನು ಉಪಕಾರ ಮಾಡ್ತಿಲ್ಲ ನಮ್ಮಮ್ಮನಿಗೆ. ಅತ್ತೆನೇ ಆ ಮನೇಲಿ ಇರೋದಕ್ಕೆ ಇಷ್ಟಪಟ್ಟಿರ್ಬೋದಲ್ವಾ? ನೋ ಚಾನ್ಸ್ ನಿರೋಷಾ. ನಮ್ಮಮ್ಮ ಏನು ಅಂತ ನನಗೆ ಗೊತ್ತು. ನೀನ್ ಹೋಗಿ ಕೇಳಿದ ತಕ್ಷಣ ಅವರೇ ನಮ್ಮನ್ನ ನಿನ್ ಜೊತೆ ಕಳ್ಸ್ಕೊಡಲ್ಲ. ಬೇಕಾರೆ ಅವ್ರು ಕಳ್ಸೋವರ್ಗು ನಾವ್ ಅಲ್ಲೇ ಇರೋಣ. ನೀನ್ ಹೇಳು, ಅಮ್ಮನ ಬಿಟ್ಕೊಡೋವರ್ಗು ನಾವ್ ಇಲ್ಲೇ ಇರ್ತೀವಂತ. ಎಷ್ಟು ದಿನದಿಂದ ಕಾಯ್ತಿದ್ರಿ ಈ ರೀತಿ? ನನ್ನ ಕಣ್ ತಪ್ಪಿಸಿ ನಮ್ಮಮ್ಮನ ಕರ್ಕೊಂಡು ಹೋಗೋದಕ್ಕೆ. ಕಣ್ಣು ತಪ್ಪಿಸಿ ಯಾರು ಕರ್ಕೊಂಡು ಬಂದಿಲ್ಲ. ಮತ್ತೆ ನಾ ಇಳ್ದಿರೋ ಟೈಮ್ ನೋಡಿ ಹಾಸ್ಪಿಟ್ಲಿಗೆ ನಮ್ಮಮ್ಮನ ಡಿಸೈಡ್ ಮಾಡಿ ಕರ್ಕೊಂಡು ಹೋಗಿದ್ದೀರಾ? ನನಗೊಂದು ಫೋನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನಿಮ್ಗೆ? ಅಮ್ಮ ನನ್ನ ಜೊತೆಗಿರೋದು, ಅವ್ರ ಜವಾಬ್ದಾರಿ ನಂದು. ಆದಿ, ಸಿಟ್ನಲ್ಲಿ ಏನೇನೋ ಮಾತಾಡ್ಬೇಡ. ಅತ್ತೆ ನಿನಗೆ ಹೇಗೆ ಜವಾಬ್ದಾರಿನೋ ಮಾವನ್ಗೂ ಜವಾಬ್ದಾರಿನೇ. ಸಾಕು ಸುಮ್ಮನೆ ರಯ್ಯ. ಇವ್ರ ಜವಾಬ್ದಾರಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇವ್ರ ಪ್ರಾಣಕ್ಕೆ ಅಪಾಯ ಬಂದಾಗ ನಮ್ಮಮ್ಮನ ಮುಂದೆ ಇಟ್ಟವ್ರು ಇವರು. ಅದೊಂದು ಆಕ್ಸಿಡೆಂಟ್ ಕಣ. ಆಕ್ಸಿಡೆಂಟೋ ಮಣ್ಣು, ಈಗ ಅನುಭವಿಸ್ತಿರೋದು ಯಾರು? ನಮ್ಮಮ್ಮ ತಾನೇ. ಆ ಪಶ್ಚಾತ್ತಾಪಕ್ಕೆಪ್ಪ ನಾವು ಕರ್ಕೊಂಡು ಬಂದಿರೋದು. ಅವರು ಹುಷಾರಾಗೋವರೆಗೂ ಕಳ್ಸಲ್ಲ. ನೀನ್ ಯಾವನೋ ಕಳ್ಸಲ್ಲ ಅಂತ ಹೇಳೋದಕ್ಕೆ? ಅವರು ನನ್ನ ತಾಯಿ ನನ್ನ ಜೊತೆ ಬರ್ತಾರಷ್ಟೇ. ಅಮ್ಮ ಅದೇ, ಅವರು ಇಲ್ಲೇ ಇರಲಿ ನಮ್ಮ ಜೊತೆಲೇ ಇರಲಿ ಅಂತೇನು ಹೇಳ್ತಿಲ್ಲ. ಡಾಕ್ಟ್ರ್ ಏನು ಹೇಳಿದ್ದಾರೆ ಗೊತ್ತಾ ನಿಮಗೆ? ಲೋ, ಡಾಕ್ಟ್ರು ನನಗೂ ಹೇಳಿದ್ದಾರೆ ನಮ್ಮಮ್ಮನ ಹೇಗೆ ನೋಡ್ಕೊಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಮ್ಮ ನನ್ನ ಸತ್ತೋಗಿದ್ದೀನಮ್ಮ. ಆದಿ, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಈಗಷ್ಟೇ ನಿನ್ನ ಮದುವೆ ಆಗಿದೆ, ಸಾವಿನ ಮಾತಲ್ಲಿ ಆಡಬೇಡ ಕಣೋ. ಅವ್ರುಗಳು ಏನೇನೋ ಮಾತಾಡ್ಬೇಕ್ರೆ ಸುಮ್ಮನೆ ಇರ್ತೀಯ? ಅಲ್ಲೋಗಿ ಹೇಳು ನನ್ನ ಮಗ ಬದ್ದೆ ನನ್ನ ಕರ್ಕೊಂಡು ಹೋಗ್ತಾರೆ ಅಂತ. ಅದೇ, ಇದು ಮಾತಾಡಿ ಬಗೆಹರಿಸ್ಕೊಳ್ಳೋ ವಿಚಾರ ಅಲ್ಲ ಕಣೋ. ಯಾಕಂದ್ರೆ ಸಮಸ್ಯೆನೇ ಇಲ್ಲ ಇಲ್ಲಿ. ಅತ್ತೆಗೆ ಬೆಡ್ ರೆಸ್ಟ್ ಬೇಕು. ಅತ್ತೆ ನೋಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ತುಂಬ ಜನ ಇದ್ದೀವಿ. ನೀನು ಮನೆ ಕರ್ಕೊಂಡೋಗಿ ಏನು ಮಾಡ್ತೀಯಾ? ನಿನ್ನ 1 ತಿಂಗಳು ಕೆಲಸ ಬಿಟ್ಟು ಅತ್ತೆ ಜೊತೆ ಕುತ್ಕೋತೀಯಾ? ಇಲ್ಲ ತಾನೇ? ಅಮ್ಮಂಗೆ ಹೇಳ್ತೀಯ? ಪಾಪ ಕಣವರು, ಮಂಡಿ ನೋವ್ರಿಗೆ ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಎದ್ರಕ್ಕಾಗಲ್ಲ. ಅವರು ಅತ್ತೆ ನೋಡ್ಕೋತಾರ?
ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡು. ಏನು ನಿರ್ವಶಂಗೆ ಹೇಳ್ತೀಯಾ? ಚಿಕ್ಕೊಳ್ಕೊಳವಳು, ಗೊತ್ತಾಗಲ್ಲ ಅವಳಿಗೆ, ಹೇಳಿದ್ರು ಅರ್ಥ ಆಗಲ್ಲ. ನೋಡು, ಡಾಕ್ಟರ್ ಹೇಳಿದ್ದಾರೆ ಅತ್ತೆಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕು, ಹೊಟ್ಟೆ ಮೇಲೆ ಪ್ರೆಷರ್ ಬೀಳಬಾರ್ದು ಅಂತ ಕಟ್ನಿಟ್ಟಾಗಿ ಹೇಳಿದ್ದಾರೆ. ನೀನು ಅತ್ತೆನಲ್ಲಿ ಕರ್ಕೊಂಡು ಹೋದ್ರೆ ಏನಾಗುತ್ತೆ ಗೊತ್ತಾ? ಅತ್ತೆ 2 ದಿವಸ ಶಾಸ್ತ್ರಕ್ಕೆ ಅಂತ ರೆಸ್ಟ್ ಮಾಡಿ ತಂಪಾಡ್ತಾ ಓಡಾಡಕ್ಕೆ ಶುರು ಮಾಡ್ತಾರೆ, ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಏನಾಗುತ್ತೆ ಅವಾಗ? ಆರೋಗ್ಯ ಹಾಳಾಗುತ್ತೆ. ದಯವಿಟ್ಟು ಹೇಳ್ತಿದ್ದೀನಿ, ಅರ್ಥ ಮಾಡ್ಕೋ. ಅತ್ತೆ ಪೂರ್ತಿಯಾಗಿ ಹುಷಾರಾದ್ಮೇಲೆ ನಾನೇ ಕರ್ಕೊಂಡು ಬಂದು ಮನೆಗೆ ಬಿಡ್ತೀನಿ, ಓಕೆನಾ? ಬೇಕಾಗಿಲ್ಲ, ನಾನು ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನ್ ನನಗೆ ಸಮಾಧಾನ ಸಮಜಾಯಿಸಿ ಹೇಳಕ್ ಬರ್ಬೇಡ. ಬಾಮ ಹೋಗೋಣ. ಅದೇ ಬಾಮ, ನೀನು ಇರೋದು ಬೇಡ. ನಾವು ನಿಂತ್ಕೋ ಆದಿ. ಡಾಕ್ಟರ್ ಏನ್ ಹೇಳಿದ್ರು ನಿನ್ಗೇನ್ ಅನ್ಸುತ್ತೆ ಅದು ಮುಖ್ಯ ಅಲ್ಲ. ನಿಮ್ಮಮ್ಮ ಗುಣ ಆಗ್ಬೇಕು, ಅದು ನನಗೆ ಬೇಕಾಗಿರೋದು. ಆರ್ತಿ, ನಿನಗೆ ನನ್ನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಅಭಿಮಾನ ಇದ್ರೆ ನಿಂಗೆ ಪೂರ್ತಿ ಗುಣ ಆಗೋವರೆಗೂ ಇಲ್ಲೇ ಇರಬೇಕು. ಇಷ್ಟರ ಮಟ್ಟಿಗಾದ್ರೂ ನಾನು ಋಣ ಸಂದಾಯ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಿನ್ನ ಕೈ ಮುಗಿತೀನಿ ಕಣೆ. ಅಮ್ಮ, ದಯವಿಟ್ಟು ಕೈ ಮುಗಿಬೇಡಿ. ಪರವಾಗಿಲ್ಲ ಕಣೆ, ನನ್ನ ಮಗನ ಜೀವ ಉಳಿಸಿದ ದೇವತೆ ನೀನು. ಸಣ್ಣ ಸೇವೆ ಮಾಡೋ ಅವಕಾಶನಾದ್ರೂ ಮಾಡಿಕೊಡೆ ಪ್ಲೀಸ್. ಅಮ್ಮ, ಇವ್ರು ಮಾತನ್ನ ನಂಬೇಡ ನೀನು. ಬಾ, ಇವತ್ತು ಒಂಥರ ಮಾತಾಡ್ತಾರೆ, ನಾಳೆ ಒಂಥರ ಮಾತಾಡ್ತಾರೆ. ಬಾಮ ನೀನು. ಪ್ಲೀಸ್ ಅದಿ. ನೀನು ಹೊರಡು, ನಾನು ಹುಷಾರಾಗೋವರೆಗೂ ಇಲ್ಲೇ ಇರ್ತೀನಿ. ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಬೀಗರು ನೀವು ಮನೆಗೆ ಬಂದಿದ್ದೀರಾ, ದಯವಿಟ್ಟು ಒಳಗಡೆ ಕೂತ್ ಮಾತಾಡಿ. ಹ್ಯಾಕ್ ಕೂತ್ಕೊಳ್ಳೋಕ್ಕಾಗತ್ತೆ ಶೋಭಾ ಅವರೇ? ಹ್ಯಾಕ್ ಕೂತ್ಕೊಳ್ಳೋಕ್ಕಾಗತ್ತೆ? ನನ್ನ ಮಗಳ ಬದುಕು ಮೂರ ಬಟ್ಟೆ ಆಗಿದೆ ಅಂತ ಗೊತ್ತಾದ್ಮೇಲೂ ನೀವು ಕೊಟ್ಟು ಪಾನಕನ ತಣ್ಣಗೆ ಕುಡ್ಕೊಂಡು ಹೋಗ್ಲಾ ಇಲ್ಲಿಂದ? ಈಗ ಏನಾಗಿದೆ ಅಂತ? ಇದೇನ್ರಿ ಹೀಗೆ ಕೇಳ್ತೀರಾ? ವಯಸ್ಸಿನಲ್ಲಿ ಹಿರಿಯರು ನೀವು. ನಿಮ್ಮಂಥವ್ರು ಮನೇಲಿ ಇರ್ಬೇಕಾದ್ರೆ ಹೀಗೆಲ್ಲ ಆಗಲ್ಲ ಅನ್ನೋ ನಂಬಿಕೆಯಲ್ಲಿ ಇವಳನ್ನ ಬಿಟ್ಟು ಹೋಗಿದ್ದು. ಈಗ ನೀವಿದ್ದು ಹೀಗಾಗೋಯ್ತಲ್ಲ. ಅಂಥದ್ದೇನೂ ಆಗಿಲ್ಲ. ನಿಮ್ಮ ಮಗಳನ್ನ ನಾವು ಚೆನ್ನಾಗೇ ನೋಡ್ಕೋತಾ ಇದ್ದೀವಿ, ಬೇಕಾದ್ರೆ ಕೇಳಿ ಅವಳನ್ನ. ಹೌದು ಡ್ಯಾಡ್, ನಾನಿಲ್ಲಿ ಚೆನ್ನಾಗೇ ಇದ್ದೀನಿ. ಹೌದಾ? ಸುಖವಾಗಿದ್ದೀಯಾ? ಹೊಸದಾಗಿ ಮದುವೆ ಆದವ್ರ ಲಕ್ಷಣ ಇದೆಯಾ ನಿನ್ನ ಮುಖದಲ್ಲಿ? ಅಲ್ಲಿ ನೋಡಿದ್ರೆ ಆದಿ ಟೆನ್ಷನಲ್ಲಿ ಇರ್ತಾನೆ. ಆ ಮನೆಗೆ ಹೋಗಿ ಹಾರಾಡ್ತಾನಂತೆ, ಆಟೋ ಸ್ಟ್ಯಾಂಡಿಗೆ ಬಂದು ಗೋಳಾಡ್ತಾನಂತೆ. ಅಂತೆ ಕಂತೆ ಅಂತ 16 ವಿಷಯಗಳು ಕಿವಿಗೆ ಬೀಳ್ತವೆ. ನೀನು ಇಲ್ಲೂ ಇರೋಕ್ಕಾಗದೇನೆ, ಗಂಡನ ಹಿಂದೆನೂ ಹೋಗೋಕ್ಕಾಗದೇನೆ ಇಲ್ಲಿದ್ದು ಒದ್ದಾಡ್ತಾ ಇದೀಯಾ? ಏನ್ರಿ ಶೋಭಾ ಅವರೇ, ಈ ಮಕ್ಕಳ ಮುಖದಲ್ಲಿ ಹೊಸದಾಗಿ ಮದುವೆ ಆದವ್ರ ಕಳೆ ಇದೆಯಾ? ಆಹಾ, ಏನ್ರಿ ಇದೆಲ್ಲ? ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ, ಅದು ಸರಿ ಹೋಗ್ತಿದ್ದಂಗೆ ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುವಂಥದ್ದಾಗಿಲ್ಲ ಶೋಭಾ ಅವರೇ. ಈ ಮನೇಲಿ ಇರಬೇಕಾದ ದೊಡ್ಡವರು ಯಜಮಾನರು ಆ ಮನೆಗೆ ಹೋಗಿ ಕೂತಿದ್ದಾರೆ. ಅವರು ಬರ್ತಾರೋ ಇಲ್ವೋ ಅನ್ನೋ ಆತಂಕ ಅತಂತ್ರ ಇರಬೇಕಾದ್ರೆ ಎಲ್ಲ ಸರಿ ಹೋಗುತ್ತೆ. ಆರ್ತಿ ಏನೋ ಅಲ್ಲೇ ಇರಕ್ಕೆ ಹೋಗಿಲ್ಲ, ಅವಳು ಹುಷಾರಾದ್ಮೇಲೆ ಇಲ್ಲೇ ಬರ್ತಾಳೆ. ಇದೇನ್ರಿ ಸಂಸಾರ? ಬೇಕು ಅಂದಾಗ ಅಲ್ಲಿಗೆ ಹೋಗ್ತಾರೆ, ಅಲ್ಲೇ ಇರ್ತಾರೆ, ಬೇಡವಾದಾಗ ಇಲ್ಲಿಗೆ ಬರ್ತಾರೆ. ಡಿವೋರ್ಸ್ ಕೊಡ್ತೀವಿ ಅಂತಾರೆ. ನಾವು ಊರ್ನವ್ರಿಗೆಲ್ಲ ಏನ್ ಹೇಳ್ಕೊಂಡು ತಿರ್ಗಾಡ್ಬೇಕ್ರಿ? ನೀವೇನು ಹೇಳ್ಕೊಂಡು ತಿರುಗಬೇಕಾಗಿಲ್ಲ. ಊರ್ನವರಿಗೆ ನಮ್ಮನೆ ಸಮಾಚಾರ ಯಾಕೆ ಹೇಳಬೇಕು ಹೇಳಿ? ಅಂತ ಸಂದರ್ಭ ಏನಿದೆ ನಿಮಗೆ? ಹೇಳ್ತೀನಿ ಕೇಳಿ. ನಿಮ್ಮ ಮಗಳನ್ನ ಅಂತ ದೊಡ್ಡ ಫ್ಯಾಮಿಲಿಗೆ ಕೊಟ್ಟಿದ್ದೀರಲ್ಲ, ಅವಳು ಹೇಗಿದ್ದಾಳೆ ಅಂತ ಕೇಳಿದರೆ ನಾನೇನು ಹೇಳಬೇಕು? ನನ್ನ ಮಗಳು ತುಂಬಾ ಚೆನ್ನಾಗಿದ್ದಾಳೆ, ಅವಳು ಆ ಮನೆಗೆ ಹೋದ ತಕ್ಷಣ ಅತ್ತೆ ಮನೆ ಬಿಟ್ಟು ಹೋದ್ಲು ಅಂತ ಹೇಳಬೇಕಾ? ಇವಳು ಕಾಲಿಟ್ಟ ಗಳಿಗೆ ಅವ್ರ ಅತ್ತೆ ಹೊರಗೆ ಹೋಗಾಗಾಯ್ತು ಅನ್ನೋ ಅಪವಾದ ನನ್ನ ಮಗಳ ಮೇಲೆ ಬರಬಾರ್ದು. ಡ್ಯಾಡ್, ಯಾಕೇನೇನೋ ಮಾತಾಡ್ತಿದ್ದೀರಾ? ಅಂಥದ್ದೇನೂ ಆಗಿಲ್ಲ. ಅತ್ತೆ ಹುಷಾರ್ ತಪ್ಪಿದ್ದಾರೆ. ಆಕ್ಸಿಡೆಂಟ್ ಆಗಿರೋದು ನಿಮಗೂ ಗೊತ್ತಲ್ವಾ? ಇದು ಆಕ್ಸಿಡೆಂಟ್ ಅಲ್ಲ, ಯಾರೋ ಮಾಡ್ತಿರೋದು, ಯಾರೋ ಮಾಡಿದ್ದು. ಆರ್ತಿ ಸೂರ್ಯನಿಗೆ ಯಾಕೆ ಎಫೆಕ್ಟ್ ಆಗಬೇಕು?
ಅದರಿಂದ ನನ್ನ ಮಗಳ ಜೀವನ ಯಾಕೆ ಬರಬಾದಾಗಬೇಕು? ಇದನ್ನು ನೋಡ್ಕೊಂಡು ನಾನು ಯಾಕೆ ಸುಮ್ಮನೆ ಕೂತ್ಕೋಬೇಕು? ನೋಡಿ, ಈಗ ಅಂಥದ್ದೇನೂ ಆಗಿಲ್ಲ. ನಿಮಗೆ ಎಲ್ಲ ವಿವರಿಸಿ ನಾನು ಹೇಳ್ತೀನಿ. ಬಿಸಿಲಲ್ಲಿ ಬಂದಿದ್ದೀರಾ, ಒಂದು ಲೋಟ ಪಾನಕ ಕುಡೀರಿ. ನೀರಜ, ನಿಮ್ಮ ತಂದೆ ಜೊತೆ ಮಾತಾಡ್ತಾ ಇರಮ್ಮ, ನಾನು ಪಾನಕ ಮಾಡ್ಕೊಂಬರ್ತೀನಿ. ಏನ್ ಡ್ಯಾಡ್ ಇದೆಲ್ಲ? ಹಾಗೆ ಈ ಸೀನ್ ನೋಡಿದ ಮೇಲೆ ಈ ವರ್ಷದ ಬೆಸ್ಟ್ ಆಕ್ಟರ್ ಅವಾರ್ಡು ನನಗೆ ಬರುತ್ತೆ. ಡ್ಯಾಡ್ ಯು ಆರ್ ಟೂ ಮಚ್. ಈಗ ಆಡಿದ್ರೇನೆ ಮಿಡಲ್ ಕ್ಲಾಸ್ ಮೆಂಟ್ಯಾಲಿಟಿ ಇರೋರೆಲ್ಲ ಅಳ್ಳಾಡೋದು. ಹೋಗ್ಲಿ, ನಿನ್ನ ಗಂಡ ಹೇಗಿದ್ದಾನೆ? ಅವನ ಪರಿಸ್ಥಿತಿ ಹೇಗಿದೆ? ಅಯ್ಯೋ, ಅವನ್ನ ನೋಡಿದ್ರೆ ಅವನೊಂದ್ಸಲ ಪಾಪ ಅನ್ಸುತ್ತೆ. ಪಾಪ ಅನ್ನೋಕೆ ಹೋಗ್ಬೇಡ. ಅಯ್ಯೋ ಪಾಪ ಅಂದರೆ 6 ತಿಂಗಳ ಆಯುಸ್ ಕಡಿಮೆ ಆಗತ್ತೆ. ಗೊತ್ತು. ಅದಕ್ಕೆ ಅವಳುಗಳ್ಗೇನ ನಾನು ದನಿಗೂಡಿಸ್ತಾ ಇರೋದು. ಗುಡ್. ಅಂತೂ ನಾವು ಅಂದ್ಕೊಂಡ ಹಾಗೆ ಅವರಿಬ್ಬರು ಒಂದೇ ಮನೆಯಲ್ಲಿ ಇರೋವಾಗ ಆಯ್ತಲ್ಲ. ನೋಡಿದ್ರಾ, ನಮ್ಮ ಪ್ಲಾನ್ ಸಕ್ಸಸ್ ಆಯಿತು. ನಿರೋಷ, ಅವರು ಒಟ್ಟಿಗೆ ಇದ್ದಾರೆ ನಿಜ, ಆದರೆ ಅವರಿರೋ ಕಡೆ ನೀವು ಹೋದರೆ ತಾನೇ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗೋದು. ಅಂದರೆ ನಾವು ಆ ಮನೆಗೆ ಹೋಗ್ಬೇಕಾ? ಅದಕ್ಕೆ ತಾನೇ ನಾವು ಇಷ್ಟೆಲ್ಲ ದೊಡ್ಡ ಡ್ರಾಮಾ ಮಾಡಿರೋದು. ಹಾಗಾ? ಸರಿ, ನಾನು ಅದೇ ಆ ಮನೆಗೆ ಶಿಫ್ಟ್ ಆಗಿಬಿಡ್ತೀವಿ. ಮತ್ತು ಈ ಮುದುಕಿ? ಅಯ್ಯೋ, ಈ ಮುದುಕಿ ಇಲ್ಲಿದ್ರೇನು ಅಲ್ಲಿದ್ರೇನು, ಸೈಡ್ ಆ್ಯಕ್ಟರ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹಾಂ, ನೀ ಅಲ್ಲಿ ಹೋದ್ಮೇಲೆ ದೊಡ್ಡ ಡ್ರಾಮಾ ಮಾಡಬೇಕು, ಅದೇ ನಮ್ಮ ಉದ್ದೇಶ. ಗೊತ್ತಾಯ್ತು. ಮಗಳೇ, ಸ್ವರ್ಗ ಹೋಗಿದ್ಯಾ ಮಗಳೇ? ಹೇಗಾಗಿದ್ಯಾ ನೋಡು. ಹೆತ್ತವ್ರಿಗೆ ಹೊಟ್ಟೆ ಉರಿಯತ್ತೆ ಕಣು. ಮಗಳನ್ನ ಗಂಡನ ಮನೆಯಲ್ಲಿ ಹೀಗಾಗಿರೋದನ್ನ ನೋಡಿದ್ರೆ ಇದು ಏನು ಸೌಕರ್ಯ ಬೇಕು ಹೇಳು? ಅವನ್ ಬೇಕಾ, ಫ್ರಿಜ್ ಬೇಕಾ, ವಾಷಿಂಗ್ ಮಷಿನ್ ಬೇಕಾ? ಹನುಮಂತ ಸಂಜೀವನಿ ಬೆಟ್ಟ ಹೊಟ್ಟು ತಂದಾಗ ಎಲ್ಲ ತಂದಿಡ್ತೀನಿ. ಹೇಳು ಮಗಳೇ, ಹೇಳು. ಇಲ್ಲ ಡ್ಯಾಡ್, ನಾನಿಲ್ಲಿ ಖುಷಿಯಾಗೇ ಇದ್ದೀನಿ. ನನಗಿಲ್ಲಿ ಏನೂ ಕಮ್ಮಿ ಇಲ್ಲ. ಮನೆಯವ್ರಿಗೆ ಏನು ಖುಷಿ ಕೊಡುತ್ತೋ ನನಗೂ ಅದರಲ್ಲೇ ಖುಷಿ ಸಿಗೋದು. ಇವರೆಲ್ಲ ಹೇಗಿರ್ತಾರೋ ನಾನು ಹಾಗೆ ಇರಬೇಕಲ್ವ ಡ್ಯಾಡ್? ನೀವೇನೂ ಯೋಚನೆ ಮಾಡಬೇಡಿ, ನಾನಿಲ್ಲಿ ಚೆನ್ನಾಗೇ ಇದ್ದೀನಿ. ಮಗಳೇ, ನನಗೆ ಗೊತ್ತು ಮಗಳೇ, ನೀನು ಸುಳ್ಳು ಹೇಳ್ತಿದ್ದೀಯಾ. ನಿನ್ನ 2 ಕಣ್ಣುಗಳು ಹೇಳುತ್ತೆ ಸತ್ಯ ಏನು ಅಂತ. ನೀನು ತುಂಬ ದುಃಖ ಪಡ್ತಿದ್ಯಾ ಮಗಳೇ. ಹೇಗೋಗಿದ್ಯಾ ನೋಡು. ನೋಡಿ ಚಿದಂಬರ ಅವರೇ, ನಿಮ್ಮ ಮಗಳ ಕೈಯಲ್ಲಿ ನಾವೊಂದು ಹುಲ್ ಕಡ್ಡಿನೂ ಎತ್ಸಲ್ಲ. ಎಲ್ಲ ಕೆಲಸನೂ ನಾವೇ ಮಾಡ್ತೀವಿ. ನಮ್ಮ ಮನೇಲಿ ಕೆಲಸದವಳಿಲ್ಲ, ಹಾಗಂತ ನಿಮ್ಮ ಮಗಳ ಕೈಯಲ್ಲಿ ನಾವು ಯಾವ ಕೆಲಸನೂ ಮಾಡಿಸ್ತಾ ಇಲ್ಲ. ಆರ್ತಿ ಅಲ್ಲಿದ್ದಾಳೆ ಅನ್ನೋದು ನಿಮ್ಗೆ ಅವಮಾನ ಅಂತ ಅನ್ಸಿದ್ರೆ ಅದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ. ಆರೋಗ್ಯ ಮುಖ್ಯ ಅಲ್ವಾ? ಅವಳು ಇಲ್ಲಿರೋದ್ಕಿಂತ ಅಲ್ಲವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಸ್ವಲ್ಪ ಕಾಲ ಅಲ್ಲಿರ್ತಾಳೆ, ಆಮೇಲೆ ಇಲ್ಲೇ ಬರ್ತಾಳೆ ಅವಳು. ಅಲ್ಲಿವರೆಗೂ ಇಲ್ಲಿ ಹೀಗೆ ಇರುತ್ತೆ. ಅದನ್ನೇ ದೊಡ್ಡದು ಮಾಡಬೇಡಿ ನೀವು. ದೊಡ್ಡದು ಮಾಡಬೇಡಿ ಅಂದರೆ ಹೇಗೆ ಶೋಭಾ ಅವರೇ? ನಾನು ಜೋರಾಗಿ ಮಾತಾಡಿದರೆ ಹಾರಾಡ್ತೀನಿ ಅಂತೀರಾ? ನೀವು ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದ್ಸಲ ಯೋಚನೆ ಮಾಡಿ ನೋಡಿ. ನಿಮ್ಮ ಮಗಳಿಗೆ ಹೀಗಾಗಿದ್ರೆ ನಿಮ್ಮ ಹೊಟ್ಟೆ ಉರಿತಾ ಇರಲಿಲ್ವಾ ಶೋಭಾ? ಹೊಟ್ಟೆ ಉರಿತಾ ಇರಲಿಲ್ವಾ? ನೋಡಿ ಹಾಗಾಗೋಗಿದ್ದಾಳೆ. ಆಯ್ತು, ಈಗ ಆದಿಗೆ ಅವ್ರ ಅಮ್ಮ ಇರೋ ಕಡೆನೆ ಸುಖ, ನೆಮ್ಮದಿ, ಸಂತೋಷ ಇದೆ ಅನ್ನೋದಾದರೆ ನನ್ನ ಮಗಳು ಅವನ ಹಿಂದೆ ಹೋಗ್ಲಿ ಬಿಡಿ. ಕರೀದೇ ಇರೋರ ಮನೆಗೆ ನನ್ನ ಮೊಮ್ಮಗ ಹೋಗಲ್ಲ. ಇಲ್ಲ ಡ್ಯಾಡ್, ಆದಿ ಇಲ್ಲದೆ ಇರೋ ಜಾಗದಲ್ಲಿ ನಾನು ಇರಲ್ಲ. ಅವನು ಎಲ್ಲಿರ್ತಾನೋ ನಾನು ಅಲ್ಲೇ ಇರ್ತೀನಿ. ಅಯ್ಯೋ ಮಗಳೇ, ಎಂಥ ಮನಸ್ಸಮ್ಮ ನಿಂದು. ನೋಡಿದ್ರ ಶೋಭಾ ಅವರೇ, ನೋಡಿದ್ರ ನನ್ನ ಮಗಳನ್ನ? ಎಂಥ ಹೆಮ್ಮೆ ಅನ್ಸತ್ತೆ. ಇಂಥ ಮಗಳು ಎಲ್ರಿಗೂ ಇರಬೇಕು. ಎಂಥ ಸಂಸ್ಕಾರ ಕೊಟ್ಟಿದ್ದೀನಿ ನೋಡಿ ನನ್ನ ಮಗಳಿಗೆ. ಅದು ನಿಜಾನೇ. ನಮ್ಮ ಮನೆಗೆ ಹೇಳಿ ಮಾಡಿಸಿದಂಥ ಹುಡುಗಿ ಇವಳು. ನಾವು ಕಷ್ಟಪಟ್ಟು ಹುಡುಕಿದ್ರು ಇಂಥ ಹುಡುಗಿ ನಮಗೆ ಸಿಗ್ತಿರ್ಲಿಲ್ಲ. ನೋಡಿದ್ರ ನೋಡಿದ್ರ ಸಾಕು ಸಾಕು. ಹೆತ್ತವ್ರಿಗೆ ಇಂಥ ಮರ್ಯಾದೆ ಮಗಳಿಂದ ಸಿಗತ್ತೆ ಅನ್ನೋದಾದ್ರೆ ಅಪ್ಪನಿಗೆ ಇದಕ್ಕಿಂತ ಸಂತೋಷ ಇನ್ನೇನಿದೆ? ಆದ್ರೆ ನನ್ನ ಮಗಳು ಪಾಡು ಪಡೋದು ನೆನೆಸ್ಕೊಂಡ್ರೆ ತುಂಬ ದುಃಖ ಆಗತ್ತೆ. ಯೋಚನೆ ಮಾಡಿಬಿಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗಲ್ಲ, ಖಂಡಿತ ಸರಿ ಹೋಗಲ್ಲ. ಸರಿ ಹೋಗಬೇಕು ಅಂದರೆ ಆದಿ ಹೇಗೆ ಹೇಳ್ತಾನೋ ಹಾಗೆ ಮಾಡಿ. ಅವನು ಹೇಗೆ ಹೇಳ್ತಾನೋ ಹಾಗೆ ಕೇಳಿ.
ಶೋಭಾ ಅವರೇ, ನನ್ನ ಮನಸ್ಸಿಗೆ ತುಂಬ ಅಸಮಾಧಾನ ಇದೆ. ಕೂತ್ರೆ ನಿಂತರೆ ಈ ಮನೆದೇ ಯೋಚನೆ, ಏನೂ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಆಯಿತು, ಹಾಗೆ ಮಾಡೋಣ. ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ತಾಯಿ ಮಗನ್ನ ಒಂದು ಮಾಡಿ. ಆದಿ ನೆಮ್ಮದಿಯಲ್ಲೇ ನನ್ನ ಮಗಳ ನೆಮ್ಮದಿ ಇರೋದು. ಇಷ್ಟೇ ಅಮ್ಮ ನಾನು ಕೇಳ್ಕೊಳ್ಳೋದು. ಆದಿನೇ ನಿರ್ಧಾರ ಮಾಡಲಿ. ಮಗಳೇ, ಬರ್ತೀನಮ್ಮ. ತಿರಶ, ಯಾಕೆ ಹೇಳ್ತಿದ್ಯಾ? ಏನಾಯ್ತಂಥದ್ದು? ಅದೇ ನೋಡೋ, ನಿರೋಷ ಅಳ್ತಾ ಇದ್ದಾಳೆ. ಯಾಕೆ, ಏನಾಯ್ತು? ಅವ್ರ ತಂದೆ ಬಂದಿದ್ರು ಕಣ, ಬೇಜಾರು ಮಾಡ್ಕೊಂಡು ಹೋದ್ರು. ಅದಕ್ಕಲ್ಲ ಅಜ್ಜಿ, ನಾನು ಬಂದಿದ್ದ ದಿನಾನೇ ಅತ್ತೆನ ಹೊರಗೆ ಹಾಕಿದೆ. ಒಟ್ಟು ಕುಟುಂಬದಲ್ಲಿ ಇರ್ತೀಯ ಅಂತ ಮದುವೆ ಮಾಡಿಸಿದ್ರೆ ನೀನು ನೋಡಿದ್ರೆ ಇಂಥ ಕೆಲಸ ಮಾಡಿದ್ಯಾ ಅಂತ ನಂಗೆ ಚೆನ್ನಾಗಿ ಬೈದರು. ಹೇಳ್ಬೇಕಾಗಿತ್ತು, ಅವ್ರು ಹೋಗಿದ್ದಲ್ಲ, ಇವ್ರು ಬಲವಂತವಾಗಿ ಕರ್ಕೊಂಡು ಹೋಗಿದ್ದು ಅಂತ. ನಾನು ಹೇಳಿದೆ, ಆದರೆ ಡ್ಯಾಡ್ ಏನು ಹೇಳಿದ್ರು ಗೊತ್ತಾ? ಈಗ ಮನೆಗೆ ಕರ್ಕೊಂಡು ಹೋಗಿದ್ದಾರೆ, ಆದರೆ ವಾಪಸ್ ಕಳಿಸಲ್ಲ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಅಪ್ಪಂಗೆ ಏನಂತೆ? ಮಗಳು ಗಂಡನ ಜೊತೆ ಖುಷಿಯಾಗಿದ್ದಾಳೆ ತಾನೆ? ಈಗ ನೋಡಿ, ಆದಿ ಅತ್ತೆನ ಅಲ್ಲೇ ಬಿಟ್ಟು ಬಂದಿದ್ದಾನೆ. ನಾನು ಬಂದಿದ ತಕ್ಷಣ ಅತ್ತೆನ ಆಚೆ ಹಾಕ್ದೋಳು ಅಂತ ಅಪವಾದ ಬರಲ್ವಾ? ಅದಲ್ಲದೆ ಅತ್ತೆ ಅಲ್ಲೇ ಇರ್ತಾರೆ, ಆದಿ ಅದೇ ಕೊರಗ್ನಲ್ಲಿ ಇರ್ತಾನೆ. ಈ ಸುಖಕ್ಕೆ ಮದುವೆ ಆಗ್ಬೇಕಿತ್ತ ಅಂತ ನಮ್ಮ ಅಪ್ಪ ಕೇಳ್ತಾರೆ. ಆಗ ನಾನು ಏನು ಉತ್ತರ ಕೊಡಬೇಕು? ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ್ವೆ, ಅಮ್ಮ ಅಲ್ಲೇ ಇದ್ದಾರೆ ಅಂತ. ಅಮ್ಮ ಸ್ವಲ್ಪ ದಿನ ಅಲ್ಲೇ ಇರ್ತಾರೆ. ಗಾಯತ್ರಿ ಅಜ್ಜಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಅಮ್ಮ ಅಲ್ಲೇ ಉಳ್ಕೊಂಡ್ರು. ಹಾಗಂತ ಅತ್ತೆಗೆ ಅನ್ಸುತ್ತೆ, ಆದರೆ ನಮ್ಮ ಡ್ಯಾಡ್ಗೆ ಅತ್ತೆಗೆ ಡಿವೋರ್ಸ್ ಕೂಡ ಕೊಡ್ಸಲ್ಲ, ಅದಕ್ಕೆ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೊಂಡಿರ್ತಾರೆ ಅಂತ. ಅದೊಂದು ರೀತಿಯಲ್ಲಿ ಒಳ್ಳೇದೇ ಕಣೆ. ಡಿವೋರ್ಸ್ ಆದರೆ ನಿಮ್ಮಪ್ಪಂಗೆ ಮಾನ ಹೋಗುತ್ತೆ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಹಾರಾಡ್ತಾ ಇದ್ರು. ಅಜ್ಜಿ, ಡಿವೋರ್ಸ್ ಆಗದೆ ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಯಾರಿಗೆ ಬೇಜಾರು? ನಮ್ಮಪ್ಪ ಅಂಥವ್ರಲ್ಲ. ಆದರೆ ಅತ್ತೆ ಅಲ್ಲಿ ಹೋಗ್ಬಿಟ್ರೆ ಆದಿ ಮೊದಲಿನ ಥರ ಇರ್ತಾನ? ನಿಮ್ಮ ಸಂಸಾರ ಚೆನ್ನಾಗಿರತ್ತಾ ಅಂತ ನಮ್ಮಪ್ಪನ ಪ್ರಶ್ನೆ. ಅದಕ್ಕೆ ನೀವು ಅತ್ತೆ ಒಬ್ಬರನ್ನೇ ಹಾಸ್ಪಿಟಲಲ್ಲಿ ಬಿಟ್ಟು ಬರಬಾರ್ದಾಗಿತ್ತು ಅಂತ ಹೇಳಿದ್ರು. ಅವರು ಒಬ್ಬರೇ ಇರೋ ತಲೆಯಲ್ಲಿ ಏನು ಬೇಕಾದ್ರೂ ತುಂಬಿರ್ಬೋದು ಅಂತ ಹೇಳಿದ್ರು. ಆರ್ತಿ ಏನು ಚಿಕ್ಕ ಮಗುನ? ಸ್ವಂತ ಬುದ್ಧಿ ಇರಲ್ವಾ? ಇಲ್ಲ ಅಂತ ನಾನು ಹೇಳದ್ನಾ? ಆದರೆ ಅಲ್ಲಿರೋದು ಯಾರು ಹೇಳಿ? ನಿಮಗೆ ನಮ್ಮ ರಂಜಿತ್ ಅಣ್ಣನ ಬಗ್ಗೆ ಗೊತ್ತಿಲ್ಲ. ರಂಜಿತ್ ತುಂಬ ಒಳ್ಳೆ ಹುಡುಗ, ಅವ್ನು ಮಾಡೋದೆಲ್ಲ ಒಳ್ಳೇದಕ್ಕೆ. ನೀನು ಮಾತಾಡ್ತಿರೋದು ನೋಡಿದರೆ ಆರ್ತಿ ಸೂರ್ಯ ಬೇರೆ ಆಗಬೇಕು ಅನ್ನೋದೇ ನಿನ್ನ ತಂದೆ ಮನಸ್ಸಲ್ಲಿದೆ ಅನ್ಸುತ್ತೆ. ಇಲ್ಲ ಶೋಭಾ, ಇರೋ ಹೇಳ್ತಾರೆ ಸರಿಯಾಗೇ ಇದೆ. ಅಮ್ಮ ಅಲ್ಲಿ ಉಳ್ಕೊಳ್ಳೋದು ಸರಿಯಲ್ಲ. ಹಾಗಂತ ನೀನು ಹೋಗಿ ಅವಳನ್ನ ಕರ್ಕೊಂಡು ಬರ್ತೀಯಾ? ಗಾಯತ್ರಿ ಅವರು ಬೇಜಾರು ಮಾಡ್ಕೋತಾರೆ ಕಣ. ಆರ್ತಿಗೂ ಅಷ್ಟೇ, ಏಕಾಏಕಿ ಅವ್ರ ಮಾತನ್ನು ಧಿಕ್ಕರಿಸಿ ಬರೋಕ್ಕಾಗಲ್ಲ. ಬೇಡ, ನಾನೇ ಅಮ್ಮನ ಜೊತೆ ಅಲ್ಲೇ ಇರ್ತೀನಿ. ಅಮ್ಮ ಅದೇ ಮನೇಲಿ ಇರ್ಬೇಕಂದ್ರೆ ನಾನು ಅವ್ರ ಜೊತೆ ಇರಬೇಕು. ನೀನು ಅಲ್ಲಿಗೆ ಹೋಗ್ತೀಯಾ? ಹೌದು. ನೀನು ಒಬ್ಬನೇ ಹೋಗ್ತೀಯಾನೋ ಕಟ್ಕೊಂಡಿರೋಳನ್ನ ಬಿಟ್ಟು?
ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಬರ್ತೀನಿ. ಆಯಿತು, ನೀನು ಬಾ. ಬೇಗ ಬಟ್ಟೆಗಳನ್ನ ಪ್ಯಾಕ್ ಮಾಡು. ಏನೇ ಇದು? ಅಯ್ಯೋ ಅಜ್ಜಿ, ನಿಮ್ಗಿನ್ನ ಅರ್ಥನೇ ಆಗಿಲ್ವಾ? ನಾವು ಆ ಮನೇಲಿ ಸೇರಿಕೊಂಡು ಅತ್ತೆ ಮಾವ ಇಬ್ಬರು ಗಂಡು ಮಕ್ಕಳು ಇಬ್ಬರು ಸೊಸೆಂದಿರು ಅಮ್ಮ ಅಪ್ಪಿಗೆ ಹೇಗೆ ಒಂದು ಫ್ಯಾಮಿಲಿ ಥರ ಒಟ್ಟಿಗೆ ಇರಬೇಕು. ಅದೇ ನನ್ನ ಆಸೆ, ಅದೇ ನನ್ನ ಕನಸು. ಅದಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಹೌದನೇ? ಅಜ್ಜಿ ನೀವು ಬಂದ್ಬಿಡಿ ನಮ್ಮ ಜೊತೆ. ಇಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ಆರತಿ ಸೂರ್ಯ ಇಬ್ಬರು ಬೇರೆ ಆಗಬಾರ್ದು. ಹಾಗೆ ನೋಡ್ಕೊ. ಹ್ಞೂ ಅಜ್ಜಿ, ಕಂಪ್ಲೀಟ್ ಫ್ಯಾಮಿಲಿ ಆಗಿಬಿಡುತ್ತೆ. ನೋಡ್ತಾ ಇರಿ ನಿಮ್ಮೆಲ್ರಿಗೂ ಹೇಗೆ ಆಟ ಆಡಿಸ್ತೀನಂತ.